ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಬೆಳಗ್ಗೆನೆ ಶಿವಾಗೆ ಬಿಸಿ ಬಿಸಿ ದೋಸೆ. ಅದೇ ಫ್ರೆಂಡ್ಸ್, ಮೊನ್ನೆ ಊರಿಗೆ ಹೋಗೋ ದಿನ ಪ್ಯಾಕ್ ಮಾಡಿ ಫ್ರಿಜಲ್ಲಿ ಇಟ್ಬಿಟ್ಟು ಹೋಗಿದ್ನಲ್ಲ, ಅದೇ ದೋಸೆ ನನಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಯ್ತು ಫ್ರೆಂಡ್ಸ್. ಯಾಕಂದ್ರೆ ನೆನ್ನೆಲ್ಲ ಜರ್ನಿ ಮಾಡ್ಕೊಂಡ್ಬಂದು ಸುಸ್ತಾಗ್ಬಿಟ್ಟು 8 ಗಂಟೆಗೆ ಎದ್ದಿದ್ದಲ್ಲ, 9 ಗಂಟೆ ಶಿವನ್ ಕೆಲಸ ಕಳಿಸ್ಬೇಕು. ಏನಪ್ಪಾ ಮಾಡೋದು ಅಂತ ದಡ ಬಿಡತ್ತೆ ಎದ್ದು ಅಡುಗೆ ಮನೆ ಓಡ್ ಬರ್ತೀನಿ. ಫ್ರಿಜ್ಜಲ್ಲಿ ದೋಸೆ ಇಟ್ಟಿತ್ತು, ದೋಸೆ ಮಾಡಿ ಗಟ್ಟಿ ಚಟ್ನಿ ಮಾಡಿ ಶಿವಗೆ ತಿನ್ನಿಸಿ, ಅಲ್ಲ ನಾನೇ ಹಾಕ್ಕೊಟ್ಟೆ, ತಿನ್ಬಿಟ್ಟೋಯ್ತು ಫ್ರೆಂಡ್ಸ್. ಕೆಲಸ ಕಳಿಸ್ದೆ. ಇವತ್ತು ಸೋಮವಾರ ಫ್ರೆಂಡ್ಸ್, ಇಷ್ಟೊತ್ತಿಗೆ ನಮ್ಮ ಪೂಜೆ ಮುಗಿಬೇಕಿತ್ತು. ಆದರೆ ಎಷ್ಟೊಂದು ಕೆಲಸ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿನೇ ನಾನು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲಿಂದ ಅಲ್ಲೇ ಐತೆ ಫ್ರೆಂಡ್ಸ್, ನೆನೆ ತಂದಿರೋ ದೇವ್ರ ಸಾಮಾನುಗಳು, ಪ್ರಸಾದಗಳು. ಇಲ್ಲಿ ಅವರೆಕಾಯಿ ತಂದಿದ್ರಲ್ಲ, ಅವರೆಕಾಯಿ ಕಿತ್ತು ಕಳಿಸೈತಲ್ಲ ಹೊಲದಲ್ಲಿ, ಅದು ಅಕ್ಕಿ ಮೂಟೆ, ಕಾಳುಗಳು, ಒಗ್ದಿರೋ ಬಟ್ಟೆಗಳು, ಒಗೆಯೋ ಬಟ್ಟೆಗಳು, ನೀರು ಮನೇಲಿ ತೊಳೆಯೋ ಪಾತ್ರೆಗಳು. ಯಪ್ಪ, ಇವತ್ತು ಸೋಮವಾರ ಅಲ್ಲ, ವರ್ಕ್ ವಾರ ಅಂತ ಹೆಸರಿಡಬೇಕು ಫ್ರೆಂಡ್ಸ್. ಊರಿಗೆ ಹೋಗ್ಬಿಟ್ಟು 2 ದಿನ ಇದ್ಬಿಟ್ಟು ಬಂದಿದ್ದಕ್ಕೆ ಇಷ್ಟೊಂದು ಕೆಲಸಗಳು ಸ್ಟಾಕ್ ಐತೆ. ಮತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿನೇ ನಾನು ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್ ಇವತ್ತು. ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಗಿಬಿಟ್ಟಿದ್ದೀನಿ. 4 ದೋಸೆ ತಿನ್ಬಿಟ್ಟು ಸ್ಟ್ರಾಂಗಾಗಿ ರೆಡಿಯಾಗಿದ್ದೀನಿ. ಈಗ ಮನೆ ಕೆಲಸ ಮಾಡ್ಕೊಳ್ತಾ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕು ಫ್ರೆಂಡ್ಸ್. ಮಧ್ಯಾಹ್ನನೂ ದೋಸೆ ತಿಂದರೆ ಬಿಸಿಲು ಜಾಸ್ತಿ ಐತೆ, ಬಾಯಿ ಅಡಿಕೆ ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್. ನೀರು ಜಾಸ್ತಿ ಕುಡಿಬೇಕು ಅನಿಸುತ್ತೆ ನನಗಲ್ಲ, ಶಿವಾಗೆ ಕೆಲಸದ ಹತ್ರ. ಅದಕ್ಕೆ ದೋಸೆ ಸೂಪರ್ ಆಗಿತ್ತು ಫ್ರೆಂಡ್ಸ್. 4 ತಿನ್ಬಿಟ್ಟೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಒಗೆಯಕ್ಕೆ ಹಾಕ್ಬಿಟ್ಟು ಆಮೇಲೆ ಅಡುಗೆಗೆ ಬರ್ತೀನಿ ಫ್ರೆಂಡ್ಸ್. ಅಡುಗೆ ಮಾಡಿಕೊಂಡೆ, ಬಟ್ಟೆನೂ ಒಕ್ಕೊಂಡು ಆಲ್ ಇನ್ 1 ಕೆಲಸ ಇವತ್ತು ಮಾಡ್ಬೇಕು ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಇಲ್ಲ ಅವರೆಕಾಯಿ, ಅವರೆಕಾಳು ಕೀರಳಿಕಾಯಿನೂ ಹಾಕಿ ಕಳಿಸೋರೆ. ನೆನೆ ನೋಡೇ ಇಲ್ಲ, ನೆನೆ ನೋಡೋಷ್ಟು ಎನರ್ಜಿನೂ ಇರಲಿಲ್ಲ ಫ್ರೆಂಡ್ಸ್. ಇದ್ರ ತುಂಬಾ ಚಿನ್ನ ಬೆಳ್ಳಿ ವಜ್ರ ಕಟ್ ಕಳಿಸಿದ್ರು ಶಿವರಮ್ಮ, ನೋಡ್ತಾ ಇರಲಿಲ್ಲ ನಾನು. ರೆಸ್ಟೇ ಬೇಕಿತ್ತು ಅಂತ ಹೇಳ್ತಿದ್ದೆ. ದೊಡ್ಡ ಕೆಲಸನೇ ಐತೆ ಫ್ರೆಂಡ್ಸ್ ಇವಾಗ. ನಾನು ಇದರಲ್ಲಿ ಒಣಗಿರೋ ಅವರೆಕಾಯಿ, ಹಸಿ ಅವರೆಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಕೂತ್ಕೋಬೇಕಂದ್ರೆ ಇವತ್ತು ಈ ಕೆಲಸ ನನಗೆ ಬೇಡ ಫ್ರೆಂಡ್ಸ್. ಅದಕ್ಕೆ ಹಸಿವನ್ನ ಆಯ್ಕೊಂಡು ಸುಲ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಇದನ್ನು ಮಿಕ್ಕಿರೋದನ್ನ ಆಯ್ಕೊಳ್ಳೋ ಕೆಲಸ ಇವತ್ತಂತೂ ಆಗಲ್ಲ, ಇವತ್ತು ಫುಲ್ ಬಿಸಿ. ನಾಳೆ ಇಟ್ಕೊಡ್ತೀನಿ ಆಯೋ ಕೆಲಸ. ಇಲ್ಲಿ ಒಂದು 5-6 kg ಅಷ್ಟು ಐತೆ ಅವರೆಕಾಯಿ. ಹಂಗಾಗಿ ದಿನ ಒಂದೊಂದು ಅವರೆಕಾಳು ಸಾರು ಮಾಡೋಣ. ಅವರೆಕಾಳು ಮಯ ಅನ್ಕೊಳ್ಳಿ ಫ್ರೆಂಡ್ಸ್, ಸೀಸನ್ ಮುಗಿಯೋ ಗಂಟ ಮೋಸ್ಟ್ಲಿ ಇದೆ ಫ್ರೆಂಡ್ಸ್. ಲಾಸ್ಟ್ ನಮಗೆ ಅವರೆಕಾಯಿ ನಮ್ಮ ಹೊಲ್ದು ಇನ್ನೊಂದ್ಸಲ ಹೋಗೋಷ್ಟಲ್ಲಿ ಇರಲ್ಲ ಅನಿಸ್ತಾ ಐತೆ. ನನ್ನ 6th ಸೆನ್ಸ್ ಪ್ರಕಾರ ಖಾಲಿ ಆಗ್ಬಿಟ್ಟಿರ್ತವೆ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗೋದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಟಾಮಗೋಸ್ಕರ ನಮ್ದು ಇನ್ನೊಂದು ಬೆಡ್ಶೀಟ್ ಇತ್ತು ಫ್ರೆಂಡ್ಸ್, ಅದ್ರಲ್ಲಿ ಬೆಡ್ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಬೆಚ್ಚಗೆ ಮುನಿಕೊಳ್ಳಿ ಅಂದ್ಬಿಟ್ಟು ಅದ್ರ ಒಂದು ಸುತ್ತಾಕ್ ಹೋಗೋನೆ ಫ್ರೆಂಡ್ಸ್. ಇದು ಸೀಸನ್ ಅಲ್ವಾ, ಹಂಗಾಗಿ ಅವರೆಕಾಯಿ ಒಂದು ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತೈತೆ. ಅದನ್ನು ಜಾಸ್ತಿ ತಗೊಬಿಡ್ರಿ ಫ್ರೆಂಡ್ಸ್. ಅವಾಗ ಸುಲ್ದುಬಿಟ್ಟು ನೆನೆಸ್ಬಿಟ್ಟು ಇದಕ್ಬಿಟ್ಟು ಒಣಗಾಕೊಳ್ರಿ. ನಮಗೆ ಅವರೆಕಾಳು ಸೀಸನ್ ಮುಗ್ದೋಗ್ತಿದ್ದಾರ, ಆವಾಗ್ಲೂ ಇದಕ್ಕೆ ಒಣಗಾಕಿ ಎತ್ತಿಟ್ಕೋತೀವಲ್ಲ, ಅದೇ ಬೆಳೆನ ನೆನೆಸ್ಬಿಟ್ಟು ನಾವು ಇದಕ್ಕೆ ಬೇಳೆ ಸಾರು ಮಾಡ್ಕೋಬೋದು ಫ್ರೆಂಡ್ಸ್. ಸೂಪರ್ ಡೂಪರ್ ಆಗಿರ್ತೈತೆ. ಶಿವಾಗೆ ಆ ಥರ ಇದಕ್ಕೆ ಬೇಳೆ ಸಾರು ಮಾಡ್ತಾರೆ ಇಷ್ಟ ಫ್ರೆಂಡ್ಸ್, ಈ ಥರ ಹಸಿ ಇದಕ್ಕೆ ಬೇಳೆ ಸಾರಿಗಿಂತ. ಅದಕ್ಕೆ ನಾನು ನೆಕ್ಸ್ಟ್ ಇದೇ ಪ್ಲಾನ್ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಕಷ್ಟಪಟ್ಟು ಏನಾದರೂ ಮಾಡಿ ಸುಲ್ದುಬಿಟ್ಟು ನೆನೆಸ್ಬಿಟ್ಟು ಇದಕ್ಬಿಟ್ಟು ಒಣಗಾಕ್ಬಿಟ್ಟು ಬೇಕು ಅಂದಾಗೆಲ್ಲ ಚಿಕನ್ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ನಾವು ಮಾಡ್ಕೋಬೋದು. ಅಲ್ಲೊಂದು ಇಲ್ಲೊಂದು ಹುಳ ಕಾಣಿಸ್ತಾಯಿತ್ತು ಫ್ರೆಂಡ್ಸ್, ಅದಕ್ಕೆ ಬಿಸಿಲಿಗೆ ಹಾಕ್ಬಿಟ್ಟೆ. ಬಿಸಿಲೇ ಮುಚ್ಚೋಯ್ತು. ಸೂರ್ಯಗೂ ಹೊಟ್ಟೆ ಕಿಚ್ಚು. ಓಕೆ ಫ್ರೆಂಡ್ಸ್, ಬಟ್ಟೆಗಳೆಲ್ಲ ಡನ್ನು. ಇನ್ನೊಂದು ಸ್ವಲ್ಪ ಟಾಮು ಬಟ್ಟೆಗಳು ಫ್ರೆಂಡ್ಸ್. ನಾನು ಅವರೆಕಾಯಿನೋ ಸುಲ್ಕೊಂಡೆ, ಸರಿ ಹುಳಿ ಸಾರು ಮಾಡೋಣ ಅಂದ್ಬಿಟ್ಟು. ಆಮೇಲೆ ಫ್ರಿಜ್ಜಲ್ಲಿ ನೋಡಿದೆ ಸಬ್ಸಿಗೆ ಸೊಪ್ಪು ತಂದು ಜಾಸ್ತಿ ದಿನ ಆಗಿತ್ತು. ಇದು ವೇಸ್ಟ್ ಆಗ್ತೈತಲ್ಲ, ಇವೆರಡು ಹಾಕಿ ಬಸ್ಸಾರು ಮಾಡಿಬಿಟ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಸಬ್ಸಿಗೆ ಸೊಪ್ಪು ಅವರೆಕಾಳು ಬಸ್ಸಾರು ಸೂಪರ್ ಆಗಿರ್ತೈತೆ. ಅದಕ್ಕೆ ಇದನ್ನೇ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಬಸ್ಸಾರಿಗೆ ಪಲ್ಯಕ್ಕೆ ಮತ್ತು ಸಾರಿಗೂ ಎರಗೂ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. 2 ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು. ಇಲ್ಲಿ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 5-6 ನಿಮಿಷ ಮುಂಚೆನೇ ಅವರೆಕಾಳು ಬೇಯಕ್ಕೆ ಇದೊಂದು ಸ್ವಲ್ಪ ನಮ್ಮ ಹೊಲ್ದು ಬೇಯೋದು ಲೇಟು. ಈಗ ಇವೆಲ್ಲವನ್ನು ಬೇಯಿಸಾಕ್ತೀನಿ. ಇದಕ್ಕೆ 2 ಟೊಮೊಟೊನ ಅರ್ಧ ಭಾಗಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಬೇಗ ಬೇಯಲಿ ಅಂದ್ಬಿಟ್ಟು. ಆಮೇಲೆ ಸಬ್ಬಕ್ಕಿ ಸೊಪ್ಪು, ಬೇರೆ ಕೀರೆ ಸೊಪ್ಪು, ಅದು ಇದು ಏನು ಸೊಪ್ಪಾದರೂ ಹಾಕೋಬೋದು ಈ ಥರ ಬಸ್ಸಾರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ವಿಸಿಲ್ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಕರೆಂಟೇ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಇನ್ನು 30 ನಿಮಿಷದಲ್ಲಿ ಕರೆಂಟ್ ಬಂದರೆ ನಾನು ಪೂರ್ವ ಜನ್ಮ ಪುಣ್ಯ ಅನ್ಕೊಂಡೆ. ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಮಸಾಲೆ ರುಬ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಬಂದಿದೆ. ಓಕೆ ಫ್ರೆಂಡ್ಸ್, ಅದು ಒಂದು ವಿಸಿಲ್ ಬರೋಷ್ಟರಲ್ಲಿ ನನ್ನ ಬಟ್ಟೆಗಳೆಲ್ಲ ಜಲ್ಸಕ್ಕಾಗಲ್ಲ. ನೀರು ಮನೇಲಿ ಪಾತ್ರೆ ಐತೆ, ಅದನ್ನು ತೊಳೆದಾಕ್ಬಿಟ್ಟು ಆಮೇಲೆ ಜಲ್ಸಕ್ಕೆ ಬರ್ತೀನಿ. ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊ ಬಂದರೆ ಅಟ್ಲೀಸ್ಟ್ ಒಂದಿನ ಆದರೂ ನಾವು ಡೀಪ್ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್. ಆದರೆ ನಾನು ರೆಸ್ಟ್ಗೆ ಇಷ್ಟೆಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ಸೋಮವಾರ ಪೂಜೆ ಮಾಡಬೇಕು. ಇನ್ನೊಂದು ಸಂಕ್ರಾಂತಿ ಹಬ್ಬ ಬರ್ತಿದೆ, ಅದಕ್ಕೆ ಮುಂಚೆ ನನ್ನ ಬರ್ತಡೇ ಬರ್ತಿದೆ. ಎಲ್ಲ ಸ್ಪೆಷಲ್ ದಿನಗಳು ಒಂದೇ ವಾರದಲ್ಲಿ ಬಿದ್ದುಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೆ ಜೋಶೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬರ್ತಡೇ ಅಂದರೆ ನಂಗೆ ತುಂಬ ಸ್ಪೆಷಲ್ ಫ್ರೆಂಡ್ಸ್. ಯಾಕಂದರೆ ಚಿಕ್ಕ ವಯಸ್ಸಿಂದ ನನಗೆ ಯಾರು ಸೆಲೆಬ್ರೇಟ್ ಮಾಡಲಿಲ್ಲ. ಯಾರೋ ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂದ್ಬಿಟ್ಟು ನಾನೇ ಫುಲ್ ರೊಚ್ಚಿಗೆದ್ದುಬಿಟ್ಟಿದ್ದೀನಿ ಮದುವೆ ಆದಾಗಿಂದ.
ಮದುವೆ ಆದಾಗಿಂದ ಎಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಒಂದು 3-4 ವರ್ಷದಿಂದ ನನ್ನ ಬರ್ತ್ಡೇ ನಾನೇ ಸೆಲೆಬ್ರೇಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಇನ್ನೊಂದು 5-6 ವರ್ಷ ಸೆಲೆಬ್ರೇಟ್ ಮಾಡ್ಕೋತೀವಿ. ಆಮೇಲೆ ನಮ್ಗೆ ಇಂಟ್ರೆಸ್ಟೇ ಇರಲ್ಲ, ಯಾಕಂದ್ರೆ ವಯಸ್ಸಾಗಿ ಹೋಗ್ತೈತೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ನನಗೆ ಅನಿಸ್ಬಿಡ್ತೈತೆ. ಅದಕ್ಕೆ ಓಕೆ ಫ್ರೆಂಡ್ಸ್, ಕುಕ್ಕರ್ ಒಂದು ವಿಸಿಲ್ ಬಂದಮೇಲೆ ಏರೆಲ್ಲ ಎತ್ಬಿಟ್ಟು ಸೈಡ್ಗೆ ಸೊಪ್ಪನ್ನ ಬೊಸ್ತಿಟ್ಟೆ. ಒಂದು ಬಾಣಲಿ ಇಟ್ಕೊಂಡೆ ನೋಡಿ ಫ್ರೆಂಡ್ಸ್. ಈ ಬಾಣಲಿನ ಅಮೆಝಾನಲ್ಲಿ ಹಾಕ್ಬಿಟ್ರೆ ಎಷ್ಟು ದುಡ್ಡು ಕೊಟ್ಟು ತಗೋತಾರೋ ಏನೋ, ಯಾಕಂದ್ರೆ ನೀಟಾಗಿ ತೊಳೆದಿಲ್ಲ, ಶಿವ ತೊಳೆದಿರೋದು ಫ್ರೆಂಡ್ಸ್. ಅದಕ್ಕೆ ನೆಕ್ಸ್ಟ್ ತೊಳೆಯೋಕ್ಕೂ ಹೋಗಲಿಲ್ಲ, ಇನ್ನೊಂದ್ಸಲ ತೊಳ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಅದೇ ಬಾಣಲಿಲೇ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಮಾತ್ರ ಸಪ್ರೇಟಾಗಿ ಫ್ರೈ ಮಾಡಿ ತಗೋತಾ ಇದ್ದೀನಿ ಫ್ರೆಂಡ್ಸ್, ಸಾಂಬಾರ್ಗೆ ರುಬ್ಕೊಳ್ಳೋಕೆ. ಇದೇ ಬಾಣಲಿಗೆ ಸೊಪ್ಪು ಬಸ್ಕೊಂಡಿದ್ದಿಲ್ಲ ಫ್ರೆಂಡ್ಸ್, ಅವರೆಕಾಳು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನಾವು ಪಲ್ಯಕ್ಕೆ ಫ್ರೆಂಡ್ಸ್ ಹಸಿ ಕಾಳು ಸೊಪ್ಪು ಯಾವುದೇ ಸೊಪ್ಪು ಹಾಕ್ಲಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಟ್ರೆ ಸೂಪರ್ ಟೇಸ್ಟ್ ಇರ್ತೈತೆ. ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಇದೆಲ್ಲ ಹಾಕಿದ್ಮೇಲೆ ನೆನಪಾಯಿತು ಬಸ್ಸಾರಿಗೆ ರುಬ್ಕೊಳ್ಳೋಕೆ ಒಂದು ಸ್ವಲ್ಪ ಅವರೆಕಾಳು ಸೈಡಿಗೆ ತಗೋಬೇಕು ಅಂತ. ಅದಕ್ಕೆ ಒಂದು ಸ್ವಲ್ಪ ಸೈಡಿಗೆ ತಗೊಂಡೆ. ಬಸ್ಸಾರಿಗೆ ಬೇಯಿಸಿರೋ ಟೊಮೊಟೊ, ಸಾಂಬಾರು ಪುಡಿ, ಜೀರಿಗೆ, ಮೆಣಸು, ಒಗ್ಗರಣೆ ಮಾಡ್ಕೊಂಡಿರೋ ಈರುಳ್ಳಿ, ಸೊಪ್ಪು ಪಲ್ಯ, ತೆಂಗಿನಕಾಯಿ, ಹಸಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇವಿಷ್ಟು ರುಬ್ಕೊಂಡ್ರೆ ಬಸ್ಸಾರಿಗೆ ರೆಡಿ ಆಗೋಯ್ತು ಫ್ರೆಂಡ್ಸ್. ಶಿವರಾಮ ಹೇಳ್ಕೊಟ್ಟಿದ್ದಲ್ಲ ಫ್ರೆಂಡ್ಸ್ ಟಿಪ್ಪು, ಪಲ್ಯಕ್ಕೆ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ. ಅದೇ ಟಿಪ್ ಫಾಲೋ ಮಾಡಿದೆ, ಸೂಪರ್ ಡೂಪರಾಗಿ ಬಂದಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೈಡ್ಗೆ ತಿಳಿಸ್ಕೊಬಿಟ್ಟೆ. ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಬಸ್ಸಾರಿಗೆ ಆಗಲೇ ಐಟಮ್ಸ್ ತೋರಿಸ್ನಲ್ಲ ಫ್ರೆಂಡ್ಸ್, ಅದು ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡೆ. ಎಷ್ಟು ಘಮ ಬರ್ತಿತ್ತಂದರೆ ಬಸ್ಸಾರಿಗೆ ಫ್ರೆಂಡ್ಸ್ ಒಗ್ಗರಣೆ ಮಾಡಿ ಬೆಳ್ಳುಳ್ಳಿ ಹಾಕೊಳ್ಳೋದಕ್ಕಿಂತ ಹಸಿ ಬೆಳ್ಳುಳ್ಳಿ ಹಾಕ್ಕೊಂಡು ಟ್ರೈ ಮಾಡಿರಿ ಫ್ರೆಂಡ್ಸ್, ಅದು ಘಮ ಜಾಸ್ತಿ ಬರ್ತಿದೆ. ಇದನ್ನು ಚೆನ್ನಾಗಿ ಕುದಿಸ್ಕೊಬಿಟ್ಟು ಅಂದರೆ ಬಸ್ ಸಾಂಬಾರು ರೆಡಿ. ಸಾರಿನ ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್, ಸಕ್ಕದಾಗ ಬಂದಿದೆ, ಘಮ ಘಮ ಅಂತಿದೆ. ಅಷ್ಟರಲ್ಲಿ ಶಿವ ಬಂದೇ ಬಿಡ್ತು. ನಮಗೊಂದು ಪಾರ್ಸೆಲ್ ಬಂದಿದೆ ಫ್ರೆಂಡ್ಸ್. ಸಾರು ಕುದಿಯೋ ಗ್ಯಾಪಲ್ಲಿ ನಾವು ಈ ಪಾರ್ಸೆಲ್ ಏನು ಅಂತ ನೋಡೋಣ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ ಈ ಥರದ್ದೇನು ಬುಕ್ ಮಾಡಿದ್ದೆ ಅಂತ. ಸೋ ಮಚ್ ವರ್ಕ್ಸು ಫ್ರೆಂಡ್ಸ್. ಬಟ್ಟೆಗಳು ಬರೀ ಮುಡ್ಚೋವೇ, ಒದ್ದೆವೇ, ಜಾಲ್ಸೋವೆ. ವಾಟ್ ಈಸ್ ದಿಸ್ಸು? I can't. ನಾನೇ ಆರ್ಡರ್ ಮಾಡಿದ್ದು. ಇಲ್ಲಿ ಫ್ರೆಂಡ್ಸ್ ಕ್ಯೂಟ್ ಕೃಷ್ಣ 86 ರೂಪಾಯಿ, ಅದಕ್ಕೆ ಆರ್ಡರ್ ಮಾಡಿದ್ದೆ. ಇದು ಏನಂದ್ರೆ ಫ್ರೆಂಡ್ಸ್, ಇಲ್ಲಿ ಇದು ಬರ್ತವೆ, ಇದು ನೆಟ್ ಬೋಲ್ಟ್ ತರ. ಇದನ್ನ ಇಲ್ಲೆಲ್ಲ ಫಿಕ್ಸ್ ಮಾಡಿ ಕೀಗಳು ತಗಲಾಕೊಳಕ್ ಫ್ರೆಂಡ್ಸ್. ಶಿವ ಗಾಡಿ ಕೀ ಒಂದು 16 ಕಡೆ ಸಿಕ್ತೈತೆ ಕೈಗೆ, ಹುಡ್ಕಾಡ್ತೈತೆ. ಅದಕ್ಕೆ ಬುಕ್ ಮಾಡ್ಕೊಂಡೆ ಫ್ರೆಂಡ್ಸ್. ಇದು ಫಿಕ್ಸ್ ಮಾಡ್ಕೊಳಪ್ಪಿ, ಅಂಟಸಕ್ಕೆ ಇಲ್ಲಿ ಡಬಲ್ ಟೇಪ್ ಅವ್ರ ಹಿಂದೆ ಮಳೆ ಹೊಡೆಯಂಗಿಲ್ಲ. ಮೊದಲನೇ ಸಲ ಉಪಯುಕ್ತವಾದ ವಸ್ತುನ ಆರ್ಡರ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಥರ ಇದು ಕೊಂಡಿಗಳು ಬಂದವೆ, ಫಿಟ್ ಮಾಡಪ್ಪಿ. ಏನು ಬಿಚ್ತೀಯ ಪದೇ ಬಿಚ್ಚಬೇಕು ಅಂತನಾ? ಏನು ಬಿಚ್ಚನ? ನೀನು ಫಿಕ್ಸ್ ಮಾಡು, ಡಬಲ್ ಟೈಪ್ ಐತೆ ಅನ್ಸನ. ಬೇಕಾರೆ ನಾನೇ ಬುಕ್ ಮಾಡ್ಬಿಟ್ಟು ನಾನೇ ಹೊರತಾಗಿದ್ದೀನಿ. ಏನಪ್ಪ ಇಷ್ಟಾಗ್ಲ ಬಂದೈತೆ ಅಂತ. ತಿರುಗ್ಸು ಟೈಟಾಗಿ ತಿರುಗ್ಸು, ಪರವಾಗಿಲ್ಲ ಫ್ರೆಂಡ್ಸ್. ಇದ್ರ ಲಿಂಕ್ ಬೇಕಾರೆ ಕೇಳ್ರಿ ಫ್ರೆಂಡ್ಸ್. ಕೀ ಎಲ್ಲ ತಗ್ಲಾಕೋಬೋದು. 86 ವರ್ತು ಅನಿಸ್ತೈತೆ. ನಾನು ಇನ್ನೂ ಚಿಕ್ಕದಾಗಿ ಪುಟಾಣಿ ಥರ ಬರ್ತಿದ್ದೆ ಅನ್ಕೊಂಡೆ, ಪರವಾಗಿಲ್ಲ ಒಂದು ಸ್ವಲ್ಪ ಸುಮಾರಾಗಿ ದೊಡ್ಡದಾಗಿ ಬಂದೈತೆ. ನಾನು ಇಲ್ಲೇ ಅನ್ಕೊಂಡೆ ಇದೇನೋ ಇದು ಕೊಂಡಿಗಳವೆ ಫ್ರೆಂಡ್ಸ್. ಇದು ಕೀಳಕ್ಕೂ ಆಗ್ತಾ ಇಲ್ಲ, ಬಿಚ್ಚಕ್ಕೂ ಆಗ್ತಾ ಇಲ್ಲ. ನನಗೂ ಇಲ್ಲೇ ಬೆಸ್ಟ್ ಅನಿಸ್ತೈತೆ ಫ್ರೆಂಡ್ಸ್. ಇಲ್ಲಿ ಹಿಂಗೆ ನಾವು ಹಿಂಗೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹಿಂಗೆ ಕೀ ಎತ್ಕೊಂಡು ಗಾಡಿ ಕೀ ಎತ್ಕೊಂಡು ಹಿಂಗೆ ಹೋಗ್ಬೋದು. ಬೆಸ್ಟು ತಾನೇಪೇ. ಇಲ್ಲೇ ಅನ್ಸಲ್ಲ ಸ್ವಿಚ್ ಬೋರ್ಡ್ ಮೇಲೆ ತಿರುಬಿ ಹಾಕೋದು. ಅಪ್ಪೇ ಇನ್ಮೇಲೆ ಕೀಗಳು ಇದ್ರಲ್ಲಿ ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿ ಸಿಕ್ಕಿದ್ರೂ ಆ ಕೀ ಮಂಗು ಮಾಯ ಆಗ್ತೈತಿ. ಈಗಲೇ ಹೇಳ್ತಿದ್ದೀನಿ, ಆ ಕೀಗೂ ನಂಗೆ ಸಂಬಂಧ ಇಲ್ಲ. ಅದಕ್ಕೆ ಹುಷಾರಾಗಿ ನಿನ್ನ ಕೀಗೆ ನೀನೇ ಜವಾಬ್ದಾರಿ. ಇನ್ನೊಂದೆರಡು ಆರ್ಡರ್ ಮಾಡ್ಕೋಬೇಕು. ಇನ್ನೊಂದು ಕೊಂಡಿ. ಇಲ್ಲಿ ಕೊಂಡಿನೂ ಇಲ್ಲ, ಕೊಂಡಿಗೆ ಓಲು ಇಲ್ಲ. ಇಟ್ಸ್ ಓಕೆ. ಎಲ್ಲಕ್ವಾ? ಇಲ್ಲಿ ಕರೆಕ್ಟಾಗಿ ಸರೋಗ್ತಿದ್ದು ಬಪ್ಪಿ. ಇಲ್ಲೇ ಬಾ, ನೀನೇ ಇದನ್ನ ಉದ್ಘಾಟನೆ ಮಾಡು. ಹಿಂದಗಡೆ ಡಬಲ್ ಟೇಪ್ ಐತೆ ಫ್ರೆಂಡ್ಸ್. ಡಬಲ್ ಟೇಪು ಬೇಗ ಹಾರೋಗ್ತೈತೆ. ಅಣ್ಸಿ ಅಲ್ಲೇ ಅಣ್ಸು. ಸಖತ್ತಾಗಿ ಕಾಣಿಸ್ತೈತೆ ಕ್ಯೂಟಾಗಿ. ಸಖತ್ತಾಗೈತಪ್ಪಿ. ಒಡೆಬೇಡ, ಕೃಷ್ಣನ್ಗೆ ನೋವಾಗ್ತಿದೆ. ಈಗ ನಾವು ಕೀಗ್ ತಗ್ಲಾಕೊಳ್ಳೋ ಸಮಯ. ಇಷ್ಟೇ ಸಿಂಪಲ್. ಇಲ್ಲಿ ಫ್ರೆಂಡ್ಸ್ ಕೀಗಳು ಆರಾಮಾಗಿ ತಗ್ಲಾಕ್ಬೋದು. ಸಖತ್ತಾಗೈತೆ, ವರ್ತ್ ಅನ್ನಿಸ್ತೈತೆ ಫ್ರೆಂಡ್ಸ್. 86 ರೂಪಾಯಿ ಅಲ್ಲ, ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ಸಾರು ಚೆನ್ನಾಗಿ ಕುದ್ದೈತೆ, ಘಮ ಸ್ಮೆಲ್ಲು ಬಂದೈತೆ. ಈಗ ಬಿಸಿ ಬಸ್ಸಾರು ಮುದ್ದೆ ಹಾಕೊಡುವ ಶಿವಗೆ. ನನ್ನ ಫೇವ್ರೆಟ್ ಬಸ್ಸಾರು ಫ್ರೆಂಡ್ಸ್, ರೆಡಿ ಟು ಈಟ್. ತಗೊಳ್ಳಿ
ಬಸ್ಸಾರು ಮುದ್ದೆ. ಬ್ಯಾಕ್ಗ್ರೌಂಡ್ ಮಾತ್ರ ನೋಡೋಕೆ ಹೋಗ್ತೀವಿ ಫ್ರೆಂಡ್ಸ್, ಅದು ಭಯಂಕರವಾಗೈತೆ. ಕ್ಲೀನ್ ಮಾಡ್ತೀನಿ ಆಮೇಲೆ. ಸೂಪರ್ ಐತಲ್ಲ, ಸ್ಮೆಲ್ಲಲ್ಲೇ ಗೊತ್ತಾಯ್ತು ನನಗೆ. ಓಕೆ ಫ್ರೆಂಡ್ಸ್, ಈಗ ಶಿವನು ಕೆಲಸಕ್ಕೆ ಕಳ್ಸಾಯ್ತು. ಈಗ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಪಾತ್ರೆ ತೊಳಿತೀನಿ, ಆಮೇಲೆ ಬಟ್ಟೆ ಒಣಗಾಕ್ತೀನಿ, ಆಮೇಲೆ ಮನೆ ಒರೆಸ್ತೀನಿ, ಆಮೇಲೆ ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ದೇವ್ರ ಸಾಮಾನು ತೊಳಿತೀನಿ, ಆಮೇಲೆ ಪೂಜೆ ಮಾಡ್ತೀನಿ. ಅಷ್ಟೊತ್ತು 10 ಗಂಟೆ ರಾತ್ರಿ ಆಗಿರ್ತೈತೆ. ಆಮೇಲೆ ಬಿತ್ಕೋತೀನಿ. ಈಗ ತಿಂದಿರೋ ಬಸ್ಸಾರು ಮುದ್ದೆನ ಕರಗಿಸುವ ಸಮಯ. ಅಂದರೆ ಬಟ್ಟೆಗಳನ್ನ ಹಿಂಡಾಕ್ಬಿಟ್ಟು ಒಣಗಾಕ್ಬಿಟ್ರೆ ಮುಗ್ದೋಯ್ತು. ತಿಂದಿರೋದೆಲ್ಲ ಹಂಗೆ ಜೀರ್ಣ ಆಗ್ಬಿಡ್ಬೇಕು. ನನಗೆ ಇತ್ತೀಚೆಗೆ ಫ್ರೆಂಡ್ಸ್ ಒಂದು 6 ತಿಂಗಳಿಂದ ಸಖತ್ ಮೈಬಾರ ಆಗ್ತಾಯಿತ್ತು. ಊಟ ಮಾಡಿದ ತಕ್ಷಣ ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಒಂಥರ ಅಂತ ಅನ್ನಿಸ್ತಾ ಇತ್ತು. ನಾನೇ ಯಾಕೆ ಹಿಂಗಾಗೋದೆ? ನಾನು ಎಲ್ಲ ಕೆಲಸ ಮಾಡೋವರೆಗೂ ಕುತ್ಕೊಳ್ಳೋ ಮಗಳೇ ಅಲ್ಲ, ನಾನು ಎಲ್ಲ ಮುಗಿಸ್ಬಿಟ್ಟೆ ಕುತ್ಕೊಳ್ಳೋದು. ಆವಾಗಲೇ ಸಮಾಧಾನ ಆಗ್ತಾ ಇದ್ದಿದ್ದು. ಬರ್ತಾ ಬರ್ತಾ ಯಾಕೆ ಹಿಂಗಾಗ್ತೈತೆ ಮೈಬಾರನ ಅಂತ ಯೋಚನೆ ಮಾಡ್ತಿದ್ದೆ. ಇಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಒಂಥರ ಮಂದ ಅನಿಸ್ತಾ ಇತ್ತು, ಮೈಂಡೆಲ್ಲ ಒಂಥರ ಆಗ್ತಿತ್ತು. ಅದೇನೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಫುಲ್ಲು ಜೋಶ್ ಬಂದ್ಬಿಟ್ಟೈತೆ. ಆಮೇಲೆ ಅರ್ಥ ಮಾಡಿದೆ, ಇತ್ತೀಚೆಗೆ ಏನೋ ಮೆಟ್ಕೊಂಡಿತ್ತೋ ಏನೋ ನನಗೆ, ಅದಕ್ಕೆ ಹಂಗಾಗ್ಬಿಟ್ಟಿದ್ನಾ ಅಂತ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಆಗಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ನಮ್ಮಲ್ಲಿ ಹಿಡ್ದಿರೋ ಅದು ಇದು ಏನೇನು ಇರ್ತಿತ್ತೋ ಎಲ್ಲ ಬಿಟ್ಟು ಹೋಗ್ತೈತೆ ಫ್ರೆಂಡ್ಸ್. ಇದನ್ನು ನಾನು ಕಲ್ತ್ಕೊಂಡೆ. ಇನ್ಮೇಲೆ ಮೈ ಬರ ಅಂತ ಅನಿಸಿದ ತಕ್ಷಣ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಬೆಸ್ಟು. ಬಟ್ಟೆ ಒಣಗಾಕಿದಾದ್ಮೇಲೆ ಒಂದು ರಾಶಿ ಪಾತ್ರೆಗಳು ಇದ್ದು ಅವನ್ನೂ ತೊಳೆದ್ಬಿಟ್ಟು ಬಟ್ಟೆಗಳು ಮಡ್ಚಿಕೋಣ ಅಂತ ಬಂದೆ. ಜೀವನದಲ್ಲಿ ತುಂಬ ಜಿಗುಪ್ಸೆ ಬರೋದು ಯಾವಾಗ ಗೊತ್ತಾ ಫ್ರೆಂಡ್ಸ್? ಒಗ್ದಾಕಿರೋ ಬಟ್ಟೆಗಳು ಒಂದು ಮೂಲೆಯಲ್ಲಿ, ಚೇರಲ್ಲಿ, ಸೋಫಾದಲ್ಲಿ ಈ ಥರ ತುಂಬಿಟ್ಬಿಡ್ತೀವಲ್ಲ, ಹೋಗ್ತಾ ಬರ್ತಾ ಅವುಗಳು ನೋಡಿನೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಮಡ್ಚಿಡೋಕ್ಕೂ ಆಗಲ್ಲ, ಹಂಗೆ ನೋಡ್ಕೊಂಡಿರೋಕ್ಕೂ ಆಗಲ್ಲ. ಅದಕ್ಕೆ ನನಗಂತೂ ಇದ್ದಿದ್ದು ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ಪುಟಾಣಿ ಮನೆ ಆಗಿರೋದ್ರಿಂದ ಹೋಗಿ ಬಂದು ಅಲ್ಲೇ ಬಿತ್ಕೋಬೇಕಾಗ್ತೈತೆ, ಅಲ್ಲೇ ಕಣ್ಮುಂದೆ ಕಾಣಿಸ್ತಾ ಇರ್ತವೆ. ಅದಕ್ಕೆ ಫಸ್ಟು ಯಾವುದೆಲ್ಲಾದರೂ ಇರಲಿ, ನಾನು ಡಿಪ್ರೆಷನ್ ಕ್ಲೀನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅಂದರೆ ಮಡ್ಚೋ ಬಟ್ಟೆಗಳನ್ನ ಮಡ್ಚಿಟ್ಬಿಡ್ತೀನಿ. ಆವಾಗ ಒಂದು ಸ್ವಲ್ಪ ಮನೆ ಆರಾಮು ಫ್ರೀ ಅಂತ ಅನಿಸ್ತೈತೆ. ಶಿವಾಗೆ ಸುಮಾರು ಬ್ಯಾಡ್ ಹ್ಯಾಬಿಟ್ಗಳವೆ ಫ್ರೆಂಡ್ಸ್. ಅದರಲ್ಲಿ ಒಂದೇನಂದರೆ, ಈ ಥರ ಒಗ್ದಿ ಹಾಕಿರೋ ಬಟ್ಟೆಗಳಲ್ಲಿ ಬಿಚ್ಚಾಕಿರೋ ಬಟ್ಟೆಗಳನ್ನ ಹಾಕ್ಬಿಡ್ತೈತೆ. ಆವಾಗ ಹಂಗೆ ರೈಸ್ ಆಗ್ತೈತೆ BP, ಬೇಡ ಅಂದ್ಬಿಟ್ಟು ಕೋಲ್ಡ್ ಮಾಡ್ಕೊಳ್ತೀನಿ. ನಿಮಗೂ ಹಿಂಗೇನೆ ಫ್ರೆಂಡ್ಸ್? ನಿಮ್ಮನೇಲಿ ಹಿಂಗೆ ಇರ್ತಾರೆ ಗಂಡು ಮಕ್ಕಳು, ಒಗ್ದಿರೋ ಬಟ್ಟೆನಲ್ಲಿ ಬಿಚ್ಚಾಕಿರೋ ಬಟ್ಟೆಗಳು ಹಾಕೋದು, ಅದು ಇದು ಎಷ್ಟೊಂದು ಟಾರ್ಚರ್ ಅನಿಸ್ತೈತೆ ಫ್ರೆಂಡ್ಸ್. ನನಗೆ ಅತ್ತೆ ಟಾರ್ಚರ್ಗಿಂತ ಗಂಡನ ಟಾರ್ಚರೇ ಜಾಸ್ತಿ ಆಗ್ಬಿಟ್ಟೈತೆ. ಮದುವೆ ಆದ್ಮೇಲೆ ಕೆಲವು ಹೆಣ್ಮಕ್ಳಿಗೆ ವರದಕ್ಷಿಣೆ ಕಿರುಕುಳ ಇರ್ತೈತೆ ಫ್ರೆಂಡ್ಸ್. ಅದಕ್ಕಿಂತ ಡೇಂಜರಸ್ ಕಿರುಕುಳ ಯಾವ್ದು ಗೊತ್ತಾ ಫ್ರೆಂಡ್ಸ್? ಇಂಥ ಕೆಲಸಗಳು. ಒಗ್ದಿರೋ ಬಟ್ಟೆಗಳಲ್ಲಿ ಬಟ್ಟೆನ ತುರ್ಕೋದು, ಇಲ್ಲ ತೊಳೆದಿರೋ ಪಾತ್ರೆಗಳಲ್ಲಿ ಗಲೀಜ್ ಪಾತ್ರೆಗಳು ಹಾಕ್ಬಿಡೋದು, ಇಂಥವೇ ಫ್ರೆಂಡ್ಸ್. ಅವರೆಕಾಯಿ ತುಂಬ ಬಾಗಿಲಿಗೆ ನೀರು ಹಾಕ್ಬೇಕು. ಬಿಲ್ಡಪ್ ರಾಜಾ, ಒಳಗೆ ಬರಬಾರ್ದು, ಮನೆ ಒರೆಸ್ಬೇಕು. ಮನೆ ಒರೆಸ್ಬೇಕು. ಎತ್ತು ನೋಡೋಣ. ಹೋಗಿ ಸೋಫಾ ಮೇಲೆ ಮಲ್ಕೋ ಹೋಗು. ಮಲಗಿದ್ರು ಮಲಗ್ತಾನ ಅಂತವನೇ ಇವನು. ಯಪ್ಪ ಸಾಕಾಗೋಯ್ತು. ಆಲ್ರೆಡಿ 3 ದಿನ ಚೆನ್ನಾಗಿ ಊರು ಜಾತ್ರೆ ಹಬ್ಬ ಅಂತೆಲ್ಲ ಸುತ್ತಾಡಿ ಈಗ ಬಂದು ಮನೆ ಕೆಲಸ ಮಾಡಿ ನಾಳೆ ಫುಲ್ ಡೇ ರೆಸ್ಟ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಆಗಿದ್ದಾಗಲಿ ಈಗ ನಾನು ಬರ್ತಾಯಿದ್ದೀನಿ. ಮಾವನೆಲ್ಲ ಕಿತ್ಕೋಬೇಕು ಫ್ರೆಂಡ್ಸ್ ಕಲಶಕ್ಕೆ ಒತ್ತು ಮುಳುಗೋಷ್ಟರಲ್ಲಿ. ಆದರೆ ಮಾವಿನ ಗಿಡಗಳು ತುಂಬ ಚಿಕ್ಕವಿದ್ದಾವೆ. ಮಾವಿನ ಮರನೇ ಐತೆ ಫ್ರೆಂಡ್ಸ್ ಎಲ್ಲ ಕಿತ್ಕೊಳ್ಳೋಕ್ಕೆ, ಆದರೆ ಇಟಕ್ಸಲ್ಲ. ಅದಕ್ಕೆ ನಾವು ಸಣ್ಣ ಪುಟ್ಟ ಗಿಡನ ಹುಡುಕ್ಬೇಕು. ಈ ಥರ ಪುಟಾಣಿ ಗಿಡದಲ್ಲಿ ಎಲೆ ಕಿತ್ಕೋಬೇಕು. ಐದೆ ಧೂಳ್ದೈತೆ, ಇದನ್ನೇ ತೊಳೆದು ಕಳ್ಸಿಕ್ಕೆ ಇಟ್ಕೋಬೋದು. ನಾವೆಷ್ಟು ಸ್ಟ್ರಾಂಗ್ ಅಲ್ಲ ಫ್ರೆಂಡ್ಸ್. ಪ್ರೌಡ್ ಆಫ್ ಮೈ ಸೆಲ್ಫ್ ಫ್ರೆಂಡ್ಸ್. ಹೆಣ್ಮಕ್ಳ ಸೆಲ್ಫ್ಗೆ ಪ್ರೌಡ್ ಆಗಬೇಕು ನಾವು. ನೋಡಿ ನೆನ್ನೆಲ್ಲ ಸುತ್ತಾಡ್ಕೊಬಂದರು, ಎಷ್ಟು ಸ್ಟ್ರಾಂಗ್ ಆಗಿ ಮನೆ ಕೆಲಸ, ಬಟ್ಟೆ, ಅದು ಇದು ಎಲ್ಲ ಮಾಡ್ತೀವಿ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ಎಲ್ಲೂ ನಾನು ಗಂಡು ಮಕ್ಳು ಸ್ಟ್ರಾಂಗ್ ಅಂತ ಹೇಳಲೇ ಇಲ್ಲ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಹಾಗೆ ಕವರ್ ಮಾಡ್ಕೊಂಡು ಮುಖದಲ್ಲಿ ನಗು ತಂದ್ಕೊಂಡು ಹೇಳ್ತಾ ಇದ್ದೀನಿ. ಬಾಡಿ ಒಳಗೆ ಹೆಂಗೋ ಆಗ್ತೈತೆ, ಚಳಿ ಜ್ವರ ಒಟ್ಟೊಟ್ಟಿಗೆ ಬಂದಂಗೆ. ಇಟ್ಸ್ ಓಕೆ ಫ್ರೆಂಡ್ಸ್, ನಮಗಿದೆಲ್ಲ ಕಾಮನ್. ಫ್ರೆಶ್ ಆಗಿಬಿಟ್ಟು ಬಂದು ದೇವ್ರ ಸಾಮಾನುಗಳನ್ನೆಲ್ಲ ಎತ್ತಾಕೊಂಡೆ ಫ್ರೆಂಡ್ಸ್, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಒಂದೇ ದಿನದಲ್ಲಿ ಪಾತ್ರೆಗಳು, ಬಟ್ಟೆಗಳು, ಮನೆಗಳು ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಆದರೆ ಇವತ್ತು ವಿಧಿ ಇರಲಿಲ್ಲ. ಬೆಳಗ್ಗೆ ಎದ್ದು ನನ್ನ ಮುಖ ನಾನೇ ಮಿರರಲ್ಲಿ ನೋಡ್ಕೊಂಡಿರೋದ್ರಿಂದ ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಇವೆಲ್ಲ ಕ್ಲೀನ್ ಮಾಡಿಬಿಟ್ಟೆ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಸೋಮವಾರ ಆಗಿರೋದ್ರಿಂದ ಫ್ರೆಂಡ್ಸ್ ಇವತ್ತು ಸಂಜೆ ಮೇಲೇ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಬೆಳ್ಳಿ ಸಾಮಾನುಗಳಿಗೆ ಪೇಸ್ಟು ಬ್ರಷಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ, ಸ್ವಲ್ಪ ಬೇಗ ನೀಟಾಗಿ ಕ್ಲೀನ್ ಆಗ್ತೈತೆ ಅಂತ ಅಂದ್ಬಿಟ್ಟು. ಪೇಸ್ಟ್ ಜೊತೆಗೇ ಸ್ವಲ್ಪ ಸಬ್ಬಿನ ಹಚ್ಕೋಬೇಕು ಫ್ರೆಂಡ್ಸ್, ಅವಾಗ ಇನ್ನೂ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಆಗ್ತೈತೆ ಅಂದ್ಬಿಟ್ಟು. ತಾಮ್ರ ಕಂಚು ಪಾತ್ರೆಗಳಿಗೆ ಮಾಮೂಲಿ ಹುಣಸೆಹಣ್ಣು, ಸಬ್ಬಿನ, ತೆಂಗಿನಾರು ತಗೊಂಡೆ. ಪಾತ್ರೆ ಉಜ್ಜೋನಾರು ಎಲ್ಲೋ ಹಾಕ್ಬಿಟ್ಟಿದ್ದೆ ದೇವ್ರ ಸಾಮಾನು ತೊಳೆಯೋದು ಅಂತ ಅಂದ್ಬಿಟ್ಟು
ಇವಾಗಲೇ ಫ್ರೆಂಡ್ಸ್ ಏನಿರ್ತಿತ್ತೋ ಅದೇ ಫ್ರೆಂಡ್ಸ್. ಈಗ ಸೊಬ್ಬಿನ ಇಲ್ಲಾಂದರೆ ಇಟ್ಕೆ ಪುಡಿ ಎತ್ಕೊಳ್ತೀನಿ, ಹುಣ್ಸೆಹಣ್ಣು ಹಾಕ್ಕೊಂಡು ಉಜ್ಜುತ್ತಾ ಇರ್ತೀನಿ, ತೊಳಿತಾ ಇರ್ತೀನಿ. ಇಲ್ಲ ಅದು ಸಿಗ್ತಾಯಿಲ್ಲ ಅರ್ಜೆಂಟಿಗೆ ಅಂತ ಅಂದ್ಬಿಟ್ರೆ ಪಾತ್ರೆ ತೊಳೆಯೋ ಸೊಪ್ಪು ಮತ್ತು ಹುಣ್ಸೆಹಣ್ಣು ಪಾತ್ರೆ ಉಜ್ಜೋನಾರು ಏನಿರ್ತಿತ್ತು ಅದೇ ಫ್ರೆಂಡ್ಸ್. ಇದೇ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ದೇವ್ರ ಸಾಮಾನಿಗೆ, ಆ ಥರ ಏನಿಲ್ಲ. ನಾವು ಹೆಣ್ಮಕ್ಳು ಹಿಂಗೇನೆ. ರಂಗೋಲಿ ಪುಡಿ ಸಹ ಬಳಸ್ತಾ ಇದ್ದೆ ಫ್ರೆಂಡ್ಸ್. ಅದೇ ಬೋರ್ ಹಾಕ್ಸ್ತೀವಲ್ಲ ಫ್ರೆಂಡ್ಸ್, ಆ ಪುಡಿ ಬತ್ತಿದಲ್ಲ ಅದರಲ್ಲೂ ದೇವ್ರ ಸಾಮಾನು ತೊಳಿತಿದ್ದೆ ನಾನು ಊರಲ್ಲಿ ಇರ್ಬೇಕಾರೆ. ರಂಗೋಲಿ ಹಾಕೋಕ್ಕೂ ಅಷ್ಟೇ, ಕನಕಪುರ ಕಡೆ ಶಿವವ್ರ ಅಮ್ಮ ಅದನ್ನೇ ಬಳಸೋದು ಫ್ರೆಂಡ್ಸ್. ರಂಗೋಲಿ ಪುಡಿ ಅಂದರೆ ನಾವು ಅಂಗಡಿ ತರ್ತೀವಲ್ಲ ಅದಲ್ಲ, ಬೋರ್ ಹಾಕ್ಸಿರೋ ಪುಡಿ ಇರ್ತಿತ್ತಲ್ಲ ಆ ಥರ ಫ್ರೆಂಡ್ಸ್. ನಾನು ಅಷ್ಟೇ ಅಲ್ಲಿದ್ದಾಗ ಎಲ್ಲಿ ಬೋರ್ ಹಾಕ್ಸ್ತಿರ್ತಾರೋ ಆ ಪುಡಿನ ಒಂದು ಮೂಟೆ ಅಷ್ಟು ತುಂಬಿಟ್ಕೊಬಿಡ್ತಾ ಇದ್ದೆ, ಒಂದು 2-3 ವರ್ಷಕ್ಕಾಗಷ್ಟು. ಹಳ್ಳಿಲಿದ್ರೆ ಜಾಸ್ತಿ ನಮಗೆ ಖರ್ಚಾಗಲ್ಲ ಅಂದರೆ ಇದೇ ಕಾರಣ ಫ್ರೆಂಡ್ಸ್. ರಂಗೋಲಿ ಪುಡಿಗೆ ಅದು ಬಳಸ್ತೀವಾ. ಇನ್ನು ಒಲೆನೆಲ್ಲ ಅಡುಗೆ ಮಾಡಬೇಕಂದ್ರೆ ಸೌದೆಗಳು ಸಿಗ್ತೈತಾ. ಇನ್ನು ಕಾಳು ಕಡ್ಡಿ ಎಲ್ಲ ಹೊಲದಲ್ಲಿ ಬೆಳ್ಕೊಳ್ತೀವ. ಅದು ಇಲ್ಲಾಂದರೆ ತರಕಾರಿ ಏನಾದರೂ ಇತ್ತಲಲ್ಲಿ ಒಂದು ಬದನೆಕಾಯಿ ಗಿಡನೋ ಬೀನ್ಸ್ ಗಿಡನೋ ಬೆಂಡೆಕಾಯಿ ಗಿಡನೋ ಹಾಕ್ಕೊಂಡ್ರೆ ಹಾಗೋಯ್ತು. ನಾನು ಇಷ್ಟು ಕಷ್ಟಪಟ್ಟು ದೇವ್ರ ಸಾಮಾನು ತೊಳಿತಾ ಇದ್ರೆ ಇವರಿಬ್ರು ಗೊರಕೆ ಹೊಡಿತಾ ಇದ್ರು. ಶಿವ ಹಂಗೆ ಫ್ರೆಂಡ್ಸ್, ಸಂಜೆ ಬಂದ ತಕ್ಷಣ 1 ಅವರ್ ಮಲಗ್ಬಿಡ್ತೈತೆ. ಸಂಜೆ ಮಲಗಬಾರ್ದು ಅಂತ ಹೇಳಿದ್ರು ಕೇಳಲ್ಲ. ಕಷ್ಟಪಟ್ಟು ದುಡಿಯೋ ಗಂಡಸರಿಗೆ ಸಂಜೆ ಆದ್ರೇನು, ಬೆಳಗ್ಗೆ ಆದ್ರೇನು, ರಾತ್ರಿ ಆದ್ರೇನು ಫ್ರೆಂಡ್ಸ್, ಅವ್ರು ಎಷ್ಟು ಮಾಡೋದು ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ದೇವ್ರ ಸಾಮಾನ 2 ಸಲ ತೊಳ್ಕೊಳ್ತೀನಿ ಫ್ರೆಂಡ್ಸ್. ಒಳ್ಳೆ ನೀರಲ್ಲಿ 1 ಸಲ ತೊಳ್ಕೊಳ್ತೀನಿ, ಇಲ್ಲಾಂದರೆ ಅದು ಕರೆ ಆಗಿಬಿಡ್ತೈತೆ, ನೀಟಾಗಿ ಕಾಣಿಸಲ್ಲ, ಕಪ್ ಮಾರ್ಕ್ ಇರ್ತೈತೆ, ಇಲ್ಲಾಂದರೆ ಬೂದಿ ಥರ ಕಾಣಿಸ್ತೈತೆ ಅಂದ್ಬಿಟ್ಟು ಎಲ್ಲ ತೊಳೆದು ಒಂದು ಬ್ಲೌಸ್ ಪೀಸ್ ಮೇಲೆ ಒಣಗಾಕೊಂಡು ಅದನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಬಿಟ್ಟು ಆಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನಗೆ ಯಾವ ಕೆಲಸ ಬೋರೇ ಆಗಲ್ಲ ಮನೇಲಿ ಅಂದರೆ ಇದೇ ಕೆಲಸ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ. ಬರ್ತಾ ನಮ್ಮ ಮನೇಲಿ ದೇವ್ರಗಳ ವಿಗ್ರಹಗಳು ಜಾಸ್ತಿ ಆಗ್ತೈತಾ, ಅವ್ರನ್ನೆಲ್ಲ ನೀಟಾಗಿ ತೊಳೆದು ಡೆಕೋರೇಷನ್ ಮಾಡೋ ಖುಷಿನೇ ಬೇರೆ. ಪುಟಾಣಿಯಾಗಿರೋದ್ರಿಂದ ನನಗೆ ದೇವ್ರ ವಿಗ್ರಹಗಳೆಲ್ಲ ಮಕ್ಕಳ ಥರನೇ ಕಾಣಿಸ್ತಾ ಇರ್ತಾರೆ. ಟಾಮುಗೆ ಡೆಕೋರೇಷನ್ ಮಾಡಿದ್ದಕ್ಕೆ ಮೊನ್ನೆ ಅದೇ ಮೇಕಪ್ ಮಾಡಿದ್ದಕ್ಕೆ ಫ್ರೆಂಡ್ಸ್ ಒಂದಿಬ್ರು ಕೇಳಿದ್ರೆ ಆ ಥರ ಮಾಡಬೇಡಿ ಅಂತ. ನನಗೆ ಏನಂದರೆ ಫ್ರೆಂಡ್ಸ್, ಅವನಿಗೆ ರೆಡಿ ಮಾಡೋಕ್ಕೆ ಇಷ್ಟ. ಈಗ ಮನೇಲಿ ಮಕ್ಕಳು ಅಳ್ತಾರೆ ಅಂದ್ಬಿಟ್ಟು ನಾವು ಸ್ನಾನ ಮಾಡಿಸೋದು ರೆಡಿ ಮಾಡೋದೆಲ್ಲ ಬಿಟ್ಬಿಡ್ತೀವ. ಹಂಗಾಗಿ ನನಗೊಂಥರ ಖುಷಿ ಅವನಿಗೆ ರೆಡಿ ಮಾಡೋಕ್ಕೆ. ಒಂದು ಸ್ವಲ್ಪ ದಿನ ಅಷ್ಟೇ ಫ್ರೆಂಡ್ಸ್. ನನಗೂ ಯಾವುದಾದ್ರೂ ಒಂದು ಮಗು ಆದರೆ ಆಮೇಲೆ ಇವನಿಗೆ ಫ್ರೀಯಾಗಿ ಬಿಟ್ಬಿಡ್ತೀನಿ. ನಾನು ಅವನಿಗೆ ಮೇಕಪ್ ಮಾಡೋದ್ರಿಂದ ಅವನಿಗೆ ಹಿಂಸೆ ಆಗಲ್ಲ. ಯಾಕಂದರೆ ಅವನಿಗೆ ಮುಟ್ಟಬಾರ್ದು, ಮಸಾಜ್ ಮಾಡಬೇಕು ಅಷ್ಟೇ, ಮುಟ್ಟಬಾರ್ದು. ಅದಕ್ಕೆ ಅವನು ಒದ್ದಾಡ್ತಾನಷ್ಟೇ. ಓಕೆ ಫ್ರೆಂಡ್ಸ್, ದೇವ್ರ ಸಾಮಾನಿಗೆಲ್ಲ ಗಂಧ ಅರ್ಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡಿಬಿಟ್ಟು ಜೋಡಿಸ್ಬಿಟ್ಟು ನೋಡ್ತೀವಲ್ಲ ಫ್ರೆಂಡ್ಸ್, ಆ ಖುಷಿನೇ ಬೇರೆ. ನನಗೆ ಇಷ್ಟವಾದ ಕೆಲಸ ಬೇರೆ ಅಲ್ಲ, ಅದಕ್ಕೆ ಎಷ್ಟು ತಾದ್ರೂ ಪರವಾಗಿಲ್ಲ. ಈ ಕೆಲಸ ಕೇಳಿದ್ನಂದರೆ ಒಂದು 2 ಅವರ್ ಆದರೂ ಬೇಕೇ ಬೇಕು. ಕಡಿಮೆ ಅಂದರೆ 2 ಅವರೇ ಫ್ರೆಂಡ್ಸ್, ಆದರೆ 2.5 ಅವರ್ 3 ಅವರ್ ಟೈಮ್ ತಗೊಳ್ತೀನಿ ನಾನು. ಎಲ್ಲ ಜೋಡಿಸಿ ಆಮೇಲೆ ದೀಪ ಹಚ್ಕೊಂಡೆ. ಇದು ನಮ್ಮ ಇವತ್ತಿನ ಪೂಜೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ದೇವ್ರ ಮನೆ. ಇವಾಗ ಕಬ್ಬಾಳಮ್ಮನ ಪ್ರಸಾದ ತಿನ್ನುವ ಸಮಯ. ತಗೊಳ್ಳಿ. ರಾತ್ರಿ ಒಂದು ಲಾಡು ಖಾಲಿ ಮಾಡ್ಬಿಟ್ಟೆ ತಾನೆ. ಕೈ ಮುಕ್ಕೊಂಡು ತಿನ್ನಪ್ಪಿ, ಪ್ರಸಾದಕ್ಕೆ ಭಕ್ತಿ ಇಲ್ಲ. ಟಾಮಲಿ ಅನ್ನಕ್ಕೆ ಇಡಬೇಕು ಫ್ರೆಂಡ್ಸ್. ಫಸ್ಟ್ ನಾನು ಬಸ್ಸಾರ್ಗೆ ಅನ್ನಕ್ಕೆ ಸೂಪರ್ ಆಗಿರ್ತೈತೆ ಅಷ್ಟೇ. ಇವತ್ತು ಎಕ್ಸ್ಟ್ರಾ 1 ಕೋಟಿ ಕೊಟ್ಟರು ನಾನು ಇನ್ನೊಂದು ಕೆಲಸ ಮಾಡಲ್ಲ. ಡೀಪ್ ರೆಸ್ಟ್ ಬೇಕು ನೋಡಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಐ ಕಾಂಟ್ ಇಮ್ಯಾಜಿನ್ ಮೈ ವರ್ಕು. ಕಾಲ್ ಮೇಲೆ ಪ್ರಸಾದ ಬಿಡಿಸ್ಕೊತಾ ಇದೆಯಾ? ಪ್ರಸಾದನ ದೇವ್ರ ತರ ನೋಡ್ತೀವಿ ಫ್ರೆಂಡ್ಸ್ ನಾವು. ಶಿವ ರಾತ್ರಿಯಿಂದ ನೋಡ್ತಾ ಇದ್ದೀನಿ, ಬೆಡ್ ಮೇಲೆಲ್ಲ ಕುತ್ಕೊಂಡ್ ತಿಂತೈತೆ. ಪ್ರಸಾದ ದೇವ್ರನ್ನ ಎಷ್ಟು ದೇವಸ್ಥಾನದ ದೇವ್ರನ್ನ ಹೆಂಗ್ ನೋಡ್ತೀವಿ, ಪ್ರಸಾದ ಹಂಗೆ ನೋಡ್ಬೇಕು ಫ್ರೆಂಡ್ಸ್. ಹೆಂಗಂದ್ರೆ ಹಂಗೆ ತಿನ್ಬಾರ್ದು. ಕೈಕಾಲು ಮುಖ ತೊಳೆದಿರೋ ಮುಟ್ಟಕ್ಕೆ ಹೋಗ್ಬಾರ್ದು. ಶಿವ ಹಂಗಲ್ಲ, ಓಡಾಡ್ಕೊಂಡು ಮುಟ್ತಾ ಇರೋದೇ ನಂಗೆ ಎಷ್ಟು ಕೋಪ ಬಂದಿತ್ತು. ಈಗಲೂ ಕೈಕಾಲು ಮುಖ ತೊಳೆದಿಲ್ಲ, ಪ್ರಸಾದ ತಿಂತೈತೆ. ಕಬ್ಬಳ ಮಕ್ಕಳನ್ನ ಕಿತ್ಕೊಳ್ತಿದ್ದೀರು ಫ್ರೆಂಡ್ಸ್. ಆತ್ರವಾಗಿ ಮಧ್ಯಾಹ್ನ ಮಾಡಿದ ಬಸ್ಸಾರಿಗೆ ಅನ್ನ ಮಾಡಿದೆ ಫ್ರೆಂಡ್ಸ್. ಒಂದು ಹೇಳ್ತೀನಿ, ಕಬ್ಬಾಳಕ್ಕೆ ಹೋದ್ರೆ ಯಾರಾದರೂ ಅಲ್ಲಿ ಲಾಡು ಕಡಲೆಪುರಿ ತಗೋಬೇಡ್ರಿ ಫ್ರೆಂಡ್ಸ್. ಅದು ದೇವ್ರ ಪ್ರಸಾದ ತಾನೆಪ್ಪೆ, ಅವ್ರು ಚೆನ್ನಾಗಿ ಮಾಡಬೇಕಿತ್ತು. ಕಬ್ಬಾಳ ಮುಂದೆ ಬೇರೆ ಪ್ರಸಾದ ಇರ್ತೈತಪ್ಪಿ, ಆದರೆ ಇದಲ್ಲ ಅಂತ ನನ್ನ 6th ಸೆನ್ಸ್ ಹೇಳ್ತೈತೆ. ಕಬ್ಬಾಳ ಮುಂದೆ ಏನು ಪ್ರಸಾದ ಫ್ರೆಂಡ್ಸ್? ಯಾಕಂದ್ರೆ ಅಲ್ಲಿ ಅನ್ನದಾನೂ ಮಾಡಿಲ್ಲ, ಇದೇ ಪ್ರಸಾದ ಇರ್ಬೋದು ಅಂತ ಗೆಸ್ ಮಾಡೋಕ್ಕೆ. ಲಾಡು ಅಂದರೆ ತಿರುಪತಿ ಅಂದರೆ ಲಾಡು. ನಾವು ಲಾಡು ತಿನ್ಬೇಕಂದ್ರೆ ತಿರುಪತಿಗೆ ಹೋಗ್ಬೇಕು ತಾನೆ. ಅದು ಈ ಜನ್ಮದಲ್ಲಿ ನನ್ನ ಗಂಡ ಕರ್ಕೊಂಡು ಹೋಗೋದು ಸಾಧ್ಯವಿಲ್ಲ ಫ್ರೆಂಡ್ಸ್. ನಾನೇ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಚಿಕ್ಕ ತಿರುಪತಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ಆದಷ್ಟು ಬೇಗ. ಏನಪ್ಪ ಈ ವರ್ಷ ಸ್ಟಾರ್ಟಿಂಗಲ್ಲೇ ನಮಗೆ ದೇವ್ರ ದರ್ಶನಗಳು ಜಾಸ್ತಿ ಆಗ್ತೈತೆ. ದೇವ್ರೇನೋ ನಮ್ಮ ಕಡೆಯಿಂದ ಅಲ್ಲ, ದೇವ್ರ ಕಡೆಯಿಂದ ಏನಾದರೂ ನಮಗೆ ದೊಡ್ಡದಾಗಿ 1 ಕೋಟಿ ಲ್ಯಾಟ್ರಿ. ಏನ್ ಆನಂದ, ಇದೆಂಥ ನೋಟ. ಬೇಡ ಫ್ರೆಂಡ್ಸ್, ದೇವ್ರು ಕೊಟ್ಟರು ಬೇಡ. ದುಡ್ಡು ಬಂದರೆ ದುರಂಕರ ಹಿಂದೆನೇ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಊಟ ಮಾಡಿಯಾ? ಆಗಲೇ ಬಂದ ತಕ್ಷಣ ತಿಂತ ಫ್ರೆಂಡ್ಸ್ ತಂಗಳು ಮುದ್ದೆನ. ನಾನು ತಿನ್ಬಿಡ್ತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಹಸ್ವು ಅಲ್ಲ, ಸುಸ್ತು, ಮೈಕೈ ನೋವು, ಜರ್ನಿ, ಪೂಜೆ ಎಲ್ಲ ಮಿಕ್ಸ್ಡ್. ನಮ್ಮಿಬ್ಬರದು ಊಟ ಆಯಿತು ಫ್ರೆಂಡ್ಸ್. ಇವನಿಗೆ ಹಾಲು ತರಕ್ಕೆ ಹೋಗೈತೆ ಶಿವ. ಎಷ್ಟು ಸಪ್ಪಗೆ ಮನಿಕೊಂಡವನೇ.
ಊಟ ಹಾಕೋದ್ ಲೇಟ್ ಆಯ್ತು ಅಂತ ಅನ್ಬಿಟ್ಟು ಮಾತಾಡಿಸ್ರು ಮಾತಾಡ್ತಿಲ್ಲ ಅವಾಗ್ಲಿಂದ. ಮಾತಾಡು ಟಾಮು, ಹಾಲು ತಗೋ ಬರ್ತೈತೆ ನೋಡಿ ಫ್ರೆಂಡ್ಸ್ ಹೆಂಗ್ ಅವಾಜ್ ಆಗ್ತಾನೆ. ಇನ್ ದೊಡ್ಡ ಮನುಷ್ಯ ಹಾಕಿದ್ಮೇಲೆ ಇನ್ ಹೆಂಗ್ ಅವಾಜ್ ಹಾಕ್ಬೋದು ನನಗೆ. ಆಯ್ತು ಮಾತಾಡು, ಫೋನ್ ಮಾಡ್ತೀನಿ ಶಿವಾಗೆ ಬಿಸ್ಕೆಟ್ ತರಬೇಡ ಅಂತ ಹೇಳ್ತೀನಿ. ಹಾಲು ಬಿಸ್ಕೆಟ್ ಏನೋ ತರಬೇಡ, ಹಂಗೆ ಬಾ ಅಂತ ಹೇಳ್ತೀನಿ. ಈಗ ತಿನ್ನು ಬೇಗ, ಚಳಿ. ಚಿಕನ್ ಸರ್ ಆದ್ರೆ ಹಂಗೆ ನಿಧಾನಕ್ಕೆ ಹೋಗ್ತೀಯಾ? ಬೇಗ ತಿನ್ಬಿಟ್ಟು ಬಾ, ಚಳಿ. ನನ್ಗೆ ಆಚೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಪಪ್ಪಿ ತಿಂತಾ ಇಲ್ಲ, ಬತ್ತಾವನೆ. ಹ್ಞೂ ತಿನ್ನೋವರೆಗೂ ಮನೆಯವ್ರಿಗೆ ಬರ್ಬೇಡಾರ. ಗೊತ್ತಿಲ್ಲ, ತಿನ್ನೋ ತನಕ ಬರ್ಬೇಡ ಒಳಗೆ. ತಟ್ಟೆ ಖಾಲಿ ಮಾಡ್ಬಿಟ್ಟು ಬರ್ಬೇಕು. ಓಹೋ, ಡೈಲಿ ಚಿಕನ್ ಮೊಟ್ಟೆ ತರಕ್ ಆಗ್ತೈತಿ ಇವನ್ಗೆ. ಸೋ ಮನೆ ಡಾಗ್ಸ್ ರೋಡ್ ಸೈಡು, ಗೋಸಿ ನೋ ಫುಡ್ಡು. ಆಯ್ತು ತಿನ್ನು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಡಿಸೆಂಬರ್ದು ತುಂಬಾ ಜನದ ಬರ್ತಡೇ ಮಿಸ್ ಆಯ್ತು ಫ್ರೆಂಡ್ಸ್. ಒಂದು ವಾರ ವಿಡಿಯೋ ಹಾಕ್ಲಿಲ್ಲಲ್ಲ. ಸಾರಿ ಫಾರ್ ಲೇಟ್ ವಿಶಸ್ ಫ್ರೆಂಡ್ಸ್, ಪ್ಲೀಸ್. ಅದಕ್ಕೆ ಈಗ ವಿಶ್ ಮಾಡ್ತೀನಿ. ತೇಜಸ್ವಿನಿ ಅವ್ರದ್ದು ಡಿಸೆಂಬರ್ 24ಕ್ಕೆ ಸಾರಿ ಫಾರ್ ಲೇಟ್ ವಿಶಸ್, ಹ್ಯಾಪಿ ಬರ್ತ್ಡೇ. ಕುಶಾಲ್ 27ಕ್ಕೆ ಹ್ಯಾಪಿ ಬರ್ತ್ಡೇ. ಅಮೃತ್ ಅವ್ರದ್ದು 27ಕ್ಕೆ ಹ್ಯಾಪಿ ಬರ್ತ್ಡೇ. ರವಿ ಅಣ್ಣ ಮಾಲಾ ಸಿಸ್ಟರ್ 23ಕ್ಕೆ ಹ್ಯಾಪಿ ಆನಿವರ್ಸರಿ. ಋತ್ವಿಕಾ ಹಾಯ್. ಸುನೀತಾ ಸಿಸ್ಟರ್ ಸತೀಶ್ ಅಣ್ಣ 15ಕ್ಕೆ ಹ್ಯಾಪಿ ಆನಿವರ್ಸರಿ. ವಿರುಷಾ 27ಕ್ಕೆ ಹ್ಯಾಪಿ ಬರ್ತ್ಡೇ. ಸಿರಿ 31ಕ್ಕೆ ವಿಶ್ ಹ್ಯಾಪಿ ಬರ್ತ್ಡೇ. ಪೂರ್ಣಿಮಾ ಅವ್ರದ್ದು 1ನೇ ತಾರೀಕು ವಿಶ್ ಹ್ಯಾಪಿ ಬರ್ತ್ಡೇ. ಎಲ್ರದ್ದು ಲೇಟ್ ವಿಶಸ್, ಸಾರಿ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.